ಎಲ್ಲರೂ ಹ್ಯಾಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ನೋದು ನನ್ನ ಭಾವನೆ. ಇವತ್ತು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ನಾನು ಒಂದು ಸೆಕೆಂಡ್ ಮಾತಾಡಬೇಕಿತ್ತು. ಒಬ್ಬರು ನನಗೆ ಕಾಮೆಂಟ್ ಮಾಡಿ ಕಳಿಸಿದ್ರಿ, ಬೇರೆ ಚಾನಲ್ ಅವರು 5-6 ವಿಡಿಯೋ ಮಾಡಿ ಹಾಕ್ತಾರೆ, ನೀವು ಮಾತ್ರ ವಿಡಿಯೋನ ಕರೆಕ್ಟಾಗಿ ಬಿಡಲ್ಲ ಅಂತೇಳಿ. ನೋಡ್ರಿ, ನಾನಂಕರು ದಿನಕ್ಕೆ ಒಂದು ವಿಡಿಯೋ ಅಂಕರು ತಪ್ಪದ ಹಾಕ್ತೀನಿ. ಏನೋ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡಿರಂಗಿಲ್ಲ ನಾನು. ನೋಡ್ರಿ, ಮನುಷ್ಯನ ಬಳಕ ಜಡ್ಡು ಬ್ಯಾಸರಿಕೆ ಎಲ್ಲ ಇರ್ತೈತ್ರಿ. ಈಗ ಮಂದಿ ಮಕ್ಕಳು ಮನೆಗೆ ಬಂದಿರ್ತಾರ, ಅವ್ರ ಮುಂದೆ ನಾವು ಕದಾ ಜಡ್ಕೊಂಡು ವಿಡಿಯೋ ಮಾಡೋಕೆ ಆಗಂಗಿಲ್ರಿ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋತೀರಿ ಅಂಥೇಳಿ ನಾನು ಅನ್ಕೊಂಡೇನಿ. ಮತ್ತು ಅವ್ರಿಗೆ ಇರಂಗಿಲ್ಲ ಅನ್ರಿ ಕೆಲಸ ಅನ್ನಕ್ಕೆ ಹೋಗ್ಬೇಡ್ರಿ. ಅದು ನೋಡ್ರಿ, ಅವ್ರವ್ರ ಕುಟುಂಬಕ್ಕೆ ಒಂದು ಕುಟುಂಬದಿಂದ ಒಂದು ಕುಟುಂಬ ಬೇರೆ ಇರ್ತೈತೆ ರೀ. ಅವ್ರವ್ರ ಕುಟುಂಬದ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಹಿಂದಿನ ದಿನಾನ ನೀವು ವಿಡಿಯೋ ಮಾಡಿ ಹಾಕೋಬಹುದಲ್ರಿ ಅಂಥೇಳಿ ನೀವು ಕೇಳ್ಬೋದು. ಯಾಕಂದ್ರೆ ಸಾಯಂಕಾಲದ ಹೊತ್ತು ನನಗೆ ಒಟ್ಟ ಆಗಂಗೆ ಇಲ್ರಿ ವಿಡಿಯೋ ಮಾಡೋಕೆ. ಒಂದು ವಿಡಿಯೋ ಮಾಡಿ 7:30ಗೆ ಹಾಕ್ಬಿಡ್ತೀನಿ ರೀ. ಆಮೇಲೆ ಅಡುಗೆ ಮಾಡೋದಂತಿರ್ತೈತಿ, ಮಕ್ಕಳನ್ನ ಓದಿಸೋದಂತಿರ್ತೈತಿ, ನಮ್ಮ ಮನೆಯವ್ರು ಬರ್ತಾರೆ ರೀ. ಆವಾಗ ನಾನು ನನ್ನ ಫ್ಯಾಮ್ಲಿಗೆ ನಾನು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಅದಕ್ಕೆ ನಾನು ರಾತ್ರಿ ವಿಡಿಯೋ ಮಾಡಿ ಇಟ್ಕೊಳಂಗಿಲ್ಲ ರೀ. ಮುಂಜಾನೆ ಎದ್ದು ನಾನು ವಿಡಿಯೋ ಮಾಡೋದ್ರಿ. ಇವತ್ತು ನೋಡ್ರಿ, ಒಂದು ಫಂಕ್ಷನ್ ಬಂದಿತ್ತು, ಅನಿವಾರ್ಯ ಪರಿಸ್ಥಿತಿ ನಾನೇ ಹೋಗ್ಬೇಕಾಯ್ತು. ಎಷ್ಟೋ ಫಂಕ್ಷನಿಗೆ ನಾನು ಅಟೆಂಡೇ ಆಗಲ್ಲ, ನಮ್ಮ ಮನೆಯವ್ರನ್ನ ಕಳಿಸ್ತೀನಿ, ನಾನು ವಿಡಿಯೋ ಮಾಡೋದೈತಿ ನೀವೇ ಹೋಗ್ರಿ ಅಂತೇಳಿ. ಇವತ್ತು ಭಾಳ ಅನಿವಾರ್ಯ ಪರಿಸ್ಥಿತಿ, ನಾನೇ ಹೋಗುವಂಥದ್ದು ಪರಿಸ್ಥಿತಿ ಬಂತು. ಸೊ ನಾನೇ ಹೋದೀನಿ ರೀ. ಹಿಂಗತಿ ಇರ್ತೈತೆ ರೀ. ಹಿಂಗತಿ ಇದ್ದಾಗ ನಾನು ವಿಡಿಯೋ ಮಾಡಿ ಹಾಕಕ್ಕೆ ಆಗಂಗಿಲ್ಲ ರೀ. ನೋಡ್ರಿ, ನೀವು ನನ್ನ ಫ್ಯಾಮ್ಲಿ ಅಂತ ಅನ್ಕೊಂಡಿನಿ, ಅದಕ್ಕೆ ಇದನ್ನು ನಾನು ಹೇಳಾಕತ್ತೀನಿ. ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊತೀರಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ರೀ. ಮತ್ತು ಹರಿಕತೆ ಅಂತೇಳಿ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಮೂಲ್ಯವಾದ ಸಮಯನ ನಾನು ಕಸ್ಕೊಂಡಿದ್ದಕ್ಕೆ ಒಂದು ಸಾರಿ, ಇಷ್ಟೋ ತನ ನಂದು ಕೇಳಿದ್ದಕ್ಕೆ ಒಂದು ಥ್ಯಾಂಕ್ಸ್. ಇನ್ನು ವಿಡಿಯೋ ನೋಡ್ರಿ. ಪರಕ್ಕ ಏನು ಮಾಡಕತ್ತೀವ? ಬಾಯ್ ಏನು ಮಾಡಂದಿ? ಅದ ಎದಿವಾಯ್ ಬಡ್ಕೊಂಡು ಮನೆ ದಗದ ಮಾಡೋದು. ಏನಿಬ್ರು ದಗದ ಮಾಡೇ ಬಂದ್ರೇನು? ನನ್ನಂಕ್ರು ಏನು ದಗದಿಲ್ವ ಮನ್ಯಾಗ. ಯಾಕಂದ್ರೆ ನನ್ನ ಗಂಡ ನನ್ನ ಮಗ ನಮ್ಮ ಸಂಬಂಧಿಕರದ್ದು ಒಂದು ಲಗ್ನ ಇತ್ತು. ನನ್ನ ಬಾ ಅಂದ್ರು ಬಿಸ್ಲಾಗ ಆಗಂಗಿಲ್ಲ, ನೀವು ಹೋರಿ ಅಂತ ಅಟ್ಟಿ ನೀವ ಹೋಗ್ಯಾವ. ಅದಕ್ಕೆ ಇವತ್ತಂಕ್ರು ನಂದೇನೇನು ಇಲ್ಲಿ ನೋಡ್ದಾಗದ. ಮುಂಜಾನೆ ಎದ್ದು ಒಂದು ಈಟು ಉಪ್ಪಿಟ್ಟು ಮಾಡ್ಕೊಂತೀನಿ, ಮುಗಿದು ಹೋತು. ರೀನಿ ಇಟ್ಲು ದಗದ ಮಾಡಿದೆ ಹಂಗಾದ್ರೆ ನೀನು? ನಾನು ದಗದ ಮಾಡಂಗಿಲ್ಲ, ಈ ಫುಲ್ ಬಿಂದಾಸ್. ನಾನು ಅಡಿಗೆ ಮನೆಗೆ ಹೋಗುವಂಗಿಲ್ಲ, ಏನು ದಗದ ಮಾಡಂಗಿಲ್ಲ ನೋಡುವ. ಮಾಡಿಟ್ಟಿರ್ತಾರ, ತಿನ್ನೋದು ಕುಂದ್ರೋದು ಅಡ್ಡಾಡೋದು ನೋಡಿ, ಇಷ್ಟನ್ನು ನನ್ನ ಕೆಲಸ. ಇದೇನ್ಲೇ ನಿಮ್ಮ ಮನ್ಯಾಗ ಅದೇನೋ ಕೆಲಸ ಮಾಡಕ್ಕೆ ಈಗೇನ ಅವು ಏನೋ ರೋಬೋಟ್ ಅದು ಬರ್ತಾವಂತಲ್ಲ, ಅಂತಾವು ಏನೋ ರೋಬೋಟ್ ಗಿಬಟ್ ತಂದಿಟ್ರೆ ನೋಡು ಮನ್ಯಾಗ. ನಾ ಒಟ್ಟೆ ಚಿಂತೆ ಮಾಡಂಗಿಲ್ವಾ? ನಮ್ಮ ಮನ್ಯಾಗ ಒಬ್ಬ ಕೆಲಸದಾಗ ಆಳ್ ಬಂದಾಳ, ನಾ ಯಾಕೆ ತಲೆ ಕೆಡಿಸ್ಕೊಲಿ ಪರವಕ್ಕ? ಈಗ ಅಂಕರು ಬಿಂದಾಸ್ ಅದೀನಿ ನೋಡು. ಅದೇ ಪರವಕ್ಕ, ಅರೆ ಯಾರು ರೇಖಾ ಅಂತೇಳಿ ಬಂದಾಳಲ್ಲ, ಅವ್ರ ಅತ್ತಿ ತಂದು ಇಟ್ಕೊಂಡಿಲ್ಲ, ಆ ಹುಡುಗಿ ಎಲ್ಲ ದಗದ ಮಾಡ್ತತಿ. ಈಗ ಕಾಲು ಕೆಚ್ಕೊಂಡು ತಿನ್ನೋದು ಅಡ್ಡಾಡೋದು ನೋಡು, ನುಸ್ತಾ ಹಂಗತಿ ಮಾಡಕತ್ತಾವ ನೋಡು. ನಿಮ್ಮ ಅತ್ತಿ ನಿಮ್ಮ ಹೆಣ್ಮಗಳು ಏನು ಅನ್ನಂಗಿಲ್ಲನ? ನಾನು ಸರ್ಪ ಸರ್ದು ಗುಟನ ಬಡಿತೀನಿ. ಅವ್ರ ದಾರಿಗೆ ನಾನು ಹೊಂಟಿನ ಪರವಕ್ಕ. ಈಗ ಅವ್ರ ಬಳ ತಗೊಂಡು ಅವ್ರ ಕಣ್ಣ ಸುತ್ತಕತ್ತೀನಿ ನೋಡು ನಾನು. ಹೌದು ಬಿಡ, ಇವ್ರು ಹಂಗ ಮಾಡ್ತಾವ, ಬರೋಬ್ಬರಿ ಮಾಡಕತ್ತಿ ಬಿಡು ನೀನು. ಬರೀ ಫಾಲ್ತು ಮಾತಾಡೋದು ಪರವಕ್ಕ. ಕೊಪ್ಪಳದಾಗ ಒಂದು ಸೇಲ್ ಬಂದತ್ತಂತೆ, ಸೀರೆ ಸೇಲು. ಚೀಪ್ ಆ್ಯಂಡ್ ಬೆಸ್ಟ್ ಅದಾವಂತೆ ಪರವಕ್ಕ. ಅವು ಏನು ಅಷ್ಟು ಮಸ್ತ್ ಅದಾವಂತೆ ವಾ ಸೀರೆ. ಬರೇ 3-4 ಸಾವಿರ ರೂಪಾಯಿ ಸೀರೆನ 1,000 ರೂಪಾಯಿ ಕೊಡಾಕತ್ತಾರಂತ. ಮತ್ತು ಇವು 2-2 ಸಾವಿರ ರೂಪಾಯಿ ಸೀರೆನ 500-600 ರೂಪಾಯಿ ಕೊಡಾಕತ್ತಾರಂತೆ ಪರವಕ್ಕ. ನಡಿ ಹಬ್ಬಕ್ಕೆ ತೊಗೊಂಬರೋನು ಹೋಗಿ. ಆಗ ಅವೆಲ್ಲ ಸುಳ್ಳು ಮಾತೇಳ. ಪರವಕ್ಕ, ನಮ್ಮ ಓಣ್ಯಾಗ ತಂದಾಳ ಕಾಸಿಂಬಿ, ಅಷ್ಟು ಮಸ್ತ್ ಐತಿ. ಆಕೆ ಮಗಳದೇನೋ ಕೂಸಿತ್ತಂತ, ಅಲ್ಲೇ ತೊಗೊಂಬಂದಾಳ ನೋಡಾಕಿ. ಏನೋ 400 ರೂಪಾಯಿ ಸೀರೆ ಅಂತ, ಬರೀ 1,000 ರೂಪಾಯಿ ಕೊಟ್ಟಾಳ. ಯವ್ವಾ ಅಷ್ಟು ಮಸ್ತ್ ಐತಿ. ಮತ್ತು ಅದೇನು ಕೊಡ್ತಾರಲಿ ಅವರು ಲಾಸ್ ಮಾಡ್ಕೊಂಡು? ಅವು ಏನಾರು ಸೀರೆಯಾಗ ಡ್ಯಾಮೇಜ್ ಇರ್ತಿರ್ಬೇಕು ನೋಡು. ಇಲ್ಲೇ ಪರವಕ್ಕ, ಆ ಡ್ಯಾಮೇಜ್ ಇಲ್ಲ ಗಿಮೇಜ್ ಇಲ್ಲ. ಇಲ್ಲೇ ಕುತ್ಕೊಂಡು ಒಟ್ಟು ಬಾಸನೆ ಬಿಗಿತಿ. ಏನು ಆ ಸೀರೆ ನೋಡ್ಲಾರ್ದೆ ಎಲ್ಲ ಇಲ್ಲೇ ಮಾತಾಡ್ದಾನ. ಬಾ ಹೋಗು ನೋಡಿ ಬರೋನು. ಏನು ದೂರ ಅಲ್ಲ ಪಾರ ಅಲ್ಲ, ಇಲ್ಲೇ ಹತ್ರ ಆಕತಿ ನಮ್ಮೂರಿಂದ. ಏನು ಈಗೇನು ಬಸ್ ಚಾರ್ಜ್ ಕೊಟ್ಟು ಹೋಗೋಂಗಿಲ್ಲ, ಏನಿಲ್ಲ, ಫ್ರೀ ಬಸ್ ಚಾರ್ಜ್. ನಡಿ ಹೋಗೋನು. ಯವ್ವ ಮನಿದಾಗದ ಬಿಟ್ಟು ಯಾವಾಗ ಬರಲಿ ಯವ್ವ? ಆಕೆ ಬೇಕಿ ಕೂಸ್ನೆ ಆಕಿ, ಮತ್ತು ನಮ್ಮ ಸಹನ ಬೇಕಿ ಓದ್ಕೊಳಕತ್ತಾಳ. ಯಾವಾಗ ಬರಲಿ? ಇಲ್ಲ ನೀವು ಹೋಗ್ಬರ್ರಿ, ನಾ ಮತ್ತು ಹೋಗ್ಬರ್ತೀನಿ. ನಡಿ ಈಗ ಸೀರೆ ತೊಗೊತೀನಿ ಅಂದ್ರೆ ಹಡ್ರೊಡ್ಗಂತ ಬರ್ತಾರೆ. ಯವ್ವ ನಮ್ಮ ಸಾಕಾರ ಬ್ಯಾಡ, ನೀವು ಹೋಗ್ಬರ್ರಿ. ಪರವಕ್ಕ 2 ತಾಸಿನ್ಯಾಗ ಹೋಗಿ ಒಳ ಬರ್ತೀವಿ. ಬಾ ಪತ್ತಾರ ರಮೇಶನ ಹತ್ರ ಹುಡುಗಿಗೆ ಕಿವಿ ಚುಚ್ಚಿಸ್ಬೇಕು. ಆತ ಏನೋ ಮುಂದೆ ದಿವ್ಸ ಚಲೋ ಇಲ್ಲಂತ, ಈಗ ಕಿವಿ ಚುಚ್ಚಿಸನ್ನಕತ್ತ ಅತ್ತಿ. ಮತ್ತು ಪತ್ತಾರ ರಮೇಶನ ಹತ್ರ ಹೋಗಿ ಚುಚ್ಚಿಸ್ಕೊಂಡ್ಬರ್ಬೇಕು. ಇನ್ನು ಬಿಸಿಲು ಏರುಣಿಕೆ ಆಗೋರೊಳಗೆ ಇಲ್ಲ ನನ್ನ ಪತ್ತಾರ ಪಗಡೆ ಇಲ್ಲ ರಮೇಶ. ಆ ಊರು ಬಿಟ್ಟು 3 ದಿನ ಆಯ್ತು. ಸುಮ್ಮನೆ ಕರ್ಕೊಂಬ, ಅಲ್ಲೇ ಕೊಪ್ಪಳದಾಗ ಹಾಕ್ಸೋನಂತ.
ಈ ಖುಷಿನ ಕಟ್ಕೊಂಡು ಆಟ ದೂರ ಬ್ಯಾಡವ ಯವ್ವ. ಒಂದು ವಾರ ಬರಂಗಿಲ್ಲ ಅಂತ ಪತ್ತಾರು ಪಗಡಿ ಹೆಂಗೆ ಮಾಡ್ತೀನಿ ನೋಡು. ಇಲ್ಲೇ ಕುಷ್ಟಿಗೆ ಹೋಗಿ ಚುಚ್ಚಿಸ್ಕೊಂಬರ್ತೀನಿ. ಅವ ಕೊಪ್ಪಳಕ್ಕೆ ಅಂದ್ರೆ ದೂರ ಆಗುತ್ತೆ. ಪರವಕ್ಕ ಹಿಂಗೆ ಮಾಡಿದ್ರೆ ನಡೀತೈತಿ ನೋಡು. ಈಗ ರಮೇಶ ನೀವು ಒಟ್ಟರು ಗಾಡಿ ಬರ್ರಿ, ಒಟ್ಟರು ಕೂಡಿ ಒಂದ ಗಾಡಿ ಹೋಗುನು. ಹಾಂ, ಆ ರಮೇಶನು ಬರ್ತಾನ ಹಿಂದಿಂದ, ಆ ಹುಡುಗಿ ಕಿವಿ ಚುಚ್ಚುನು, ಅವ್ರನ್ನ ಕಳಿಸ್ಬಿಡುನು. ನಾವು ಆಟಾಗ ಕೊಪ್ಪಳಕ್ಕೆ ಹೋಗಿ ಸೀರೆ ತೊಗೊಂಡು ಬಿಡುನು ಅಂತ ಪರವಕ್ಕ. ಅಯ್ಯೋ ಹ್ಯಾಂಗಾಗುತ್ತ? ಹ್ಯಾಂಗ ಅದು? ಹಂಗೂ ಇಲ್ಲ ಹೆಂಗೂ ಇಲ್ಲ. ಈಗ ನಡಿ ಹೋಗುನು. ಆ ಹುಡುಗಿ ಕಿವಿ ಚುಚ್ಚದಂಗೆ ಆಗುತ್ತಾ, ಎಲ್ಲ ಆಗುತ್ತಾ. ಬಡ ಬಡ ನಡಿ ಹೋಗುನು. ಬರ್ಬೇಕಂದ್ರೆ ಬರ್ಬೇಕ ನೀನು. ನಮ್ಮ ಸಾವುಕಾರನ ಕೇಳಿದ್ನಿ ಅಂದ್ರೆ ಬೇದಾಡಕ್ಕೆ ನಿಂದಿರ್ತಾರ. ಈಗ ಕೈಯಾಗ ಅವು ಭಾಳ ರೊಕ್ಕನರೇ ಇಲ್ಲ. ಒಂದಿಷ್ಟು ಎತ್ತಿಟ್ಕೊಂಡಿನಿ. ಈ ಸೀರೆ ಪ್ಯಾರಿ ತೊಗೊಂಡಿ ಅಂದ್ರೆ ರೊಕ್ಕ ಅಷ್ಟು ಖಾಲಿ ಆಗ್ಬಿಡ್ತಾವ. ಯುಗಾದಿ ಪಾಡ್ಯಕ್ಕೆ ನಿಮ್ಮ ಹೊಲದಾಗ ಅದು ಒಂದು ದೇವ್ರು ಐತಲ್ಲ, ಆ ದೇವರಿಗೆ ಪೂಜೆ ಮಾಡಂಗಿಲ್ಲ, ಸೀರೆ ಉಡ್ಸಂಗಿಲ್ಲ ನೀವು? ಕೊರೋಗ ಸೀರೆ ಉಡಿಸ್ತೀವಿ ನಾವು. ಮತ್ತು ಊಟನೂ ಹಾಕ್ಸಂಗಿಲ್ಲನ. ಇನ್ನು ಹೆಣ್ಣು ಮಕ್ಳು ಹಬ್ಬಕ್ಕೆ ಮನೆ ಬರ್ತಾವೆ, ಹಂಗೆ ಕಳಿಸ್ತೀನಿ ಅವ್ರನ್ನ. ಈಗ ಲಗ್ನ ಆಗಿ ಭಾಳ ದಿನ ಆಗಿಲ್ಲ, ಮತ್ತು ಅವ್ರಿಗೆ ಸೀರೆ ಕೊಟ್ಟು ಕಳಿಸ್ಬೇಕು, ಹೌದಿಲ್ಲ? ಮತ್ತು ಮನೆ ಮಂದಿನೂ ನೀವು ಹೊಸ ಅರಿವಿ ತೊಗೊಂಡಿರ್ತೀರಿ ಯುಗಾದಿ ಹಬ್ಬಕ್ಕೆ. ನಡಿಯ ನಮ್ಮ ಹೋಗುನು. ಸಸ್ತಾನೆ ಮಸ್ತ್ ಮಾಡಿ ಸಿಗ್ತತ್, ನಡಿ ಹೋಗುನು. ನೀ ಹೇಳೋದೆಲ್ಲ ಕರೆ ಐತಿ. ನೋಡ್ತೀನಿ ತಡಿವ, ಅತ್ತೇರನ್ನ ಕೇಳ್ತೀನಿ ತಡಿ. ಎಲ್ಲಿ ದಿಂಗಾಲಾಡಿರೇನಿ ಅರಬಟ್ಟದಿಯಲ್ಲ? ನಿಮ್ಮ ಅತ್ತಿಗೇನು ಹುಚ್ಚಿಗೆ ಚಿಡದತ್ತನ? ಬೇಸೆ ಜಾಡಿಸ್ಬೇಕಿಲ್ಲ ಕಸಮಲ್ಲ. ಈ ವಯಸ್ಸಿನ ಮಗ ಲಗ್ನ ಮಾಡಕೊಂತಾಳ. ನಮ್ಮ ಅತ್ತಿ ತಲೆಗಿಂದ ಹುಚ್ಚು ಬಿಡ್ಸಾಕತ್ತೀನಿ ಈಗ. ಹೌದು ಬಿಡ, ಊರು ಬಿಡಾಡಿ. ಇದ್ರ ಚಾಳಿನ ಊರ್ ಮಂದಿ ಎಲ್ಲ ಕಳ್ಕೊಂಡಾರ. ಇದನ್ನೆಲ್ಲ ಹದಗೆಡ್ಸಕಿ ಈಕಿ ಚಾಳಿ ಮತ್ತು ಊರಾಗ ಎಲ್ಲ ಕಳ್ಕೊಂಡಾರ. ಹೇಳ ರೇಣಿ ಒಂದಿಟ್ಟು ಹುಷಾರಿಂದ ಇರು. ಯಾಕಂದ್ರೆ ಆ ಹುಡುಗಿದು ಸಣ್ಣ ವಯಸ್ಸಂತಿ. ಮನುಷ್ಯನ ಮನಸ್ಸು ಹಿಂಗೆ ಇರ್ತದಂತ ಹೇಳಕ್ ಆಗಂಗಿಲ್ಲ. ನಾಳೆ ನಿನ್ನ ಗಂಡ ಮನಸ್ಸು ಬದಲಾತಂದ್ರೆ ಏನು ಮಾಡ್ತಿ? ಮನಸ್ಸು ಹುಚ್ಚು ಕುದುರಿದ್ದಂಗ ರೇಣಿ. ಒಂದಿಟ್ಟು ಹುಷಾರಿಂದ ಇರು. ಯಾತಿ ಅವಂಗೂ ಬುದ್ಧಿ ಐತ, ನನ್ನ ಗಂಡಗ ಹಂಗೆಲ್ಲ ಮಾಡವಲ್ಲ. ಹೇಳಕ್ ಆಗಂಗಿಲ್ಲ ರೇಣಿ, ನೀನು ಹುಷಾರದಾಗ ನೀರು. ಯಾರ್ಯಾರು ಹೆಂಗೆ ಬದ್ಲಾಕಾರ ಗೊತ್ತಾಗಂಗಿಲ್ಲಲೇ. ನೀ ಹೇಳೋದು ಕರೆ ಐತೈತಿ. ನಾನು ನೆದರ್ ಇಟ್ಟ ಬಿಟ್ಟಿನಿ, ಸುಮ್ ಬಿಟ್ಟಿಲ್ಲ. ಬರೀ ಮಾತಾಕವ್ ಯಾತಿ. ಮತ್ತು ಇವನ್ನ ಬಟ್ಟೆ ತರಕ್ಕೆ ಹೋಗ್ಬೇಕಾ ಎತ್ತಿ? ಅಲ್ಲೇನೋ ಚಲೋ ಸಿಗ್ತಾವಂತ ಕೊಪ್ಪಳದಾಗ. ಅದೇನೋ ಸೇಲ್ ಬಂದತ್ತಂತ ಎತ್ತಿ. 4,500 ರೂಪಾಯಿ ಸೀರೆನ ಬರೀ ಒಂದೊಂದು 1,000 ರೂಪಾಯಿ ಮಾರಕತ್ತಾರ ಅಂತಂತಿ. ನಮ್ಮ ಮನೆ ಹತ್ರ ಎಲ್ಲರೂ ತೊಗೊಂಬಂದಾರ ಎತ್ತಿ. ಅದಕ್ಕೆ ಹೋಗೋಣ ಬಾ ಅಂತ ಕರೆಯಾಗತ್ತೀವಿ. ಪಾರಕ್ಕ ಒಲ್ ಬಿಡವ ಅಂತ. ನೀವು ಹೆಂಗಾದ್ರು ಹಬ್ಬಕ್ಕೆ ಬಟ್ಟೆ ತೊಗೊಳಂಗಿಲ್ಲ? ತೊಗೋಬೇಕು. ಮತ್ತು ಇವತ್ತು ಹುಡುಗಿದು ಕಿವಿ ಚುಚ್ಚೋದೈತಲ್ಲೇವ. ಆ ಪತ್ತ ರಮೇಶ್ ಇಲ್ಲ, ಅದಕ್ಕೆ ಕುಷ್ಟಿಗ್ಯಾಗ ಆ ಹುಡುಗಿ ಕಿವಿ ಚುಚ್ಚಿಸಿ ಆತ ಕೊಪ್ಪಳಕ್ಕೆ ಹೋಗಿ ಬರ್ತೀವಿ. ಆಟ ಮಾಡಿಬಿಡಪ್ಪ ರೀ. ರಮೇಶನ್ ಕೂಡಕಿನ ಕಳಿಸಿಬಿಡು ಕೃಷ್ಣನಿನ. ಮತ್ತೆ ಹೆಂಗಾದ್ರೂ ಹಬ್ಬಕ್ಕೆ ಬಟ್ಟೆ ತರಬೇಕಲ್ಲ, ತಗೊಂಬಾ. ಎತ್ತಿ ರೊಕ್ಕ ರೊಕ್ಕ ಕೊಟ್ಟಿಲ್ಲ ನಿಮ್ಮ ಮಗ, ಕಿವಿ ಚುಚ್ಚ ಕಟ್ಟ ಕೊಟ್ಟಾನ ರೊಕ್ಕ. ಹಂಗಾದ್ರೆ ನನ್ನ ಹತ್ರ ಗೃಹಲಕ್ಷ್ಮಿದು ಇದು ನಿಮ್ಮ ಆಸತ್ತಿದ್ದು ರೊಕ್ಕ ಬರ್ತದಲ್ಲ, ಬ್ಯಾಂಕ್ನಾಗ ಒಂದು 10,000 ರೂಪಾಯಿ ಆಗ್ಯಾವು, ಅವನ್ನ ತೊಗೊಂಡು ಹೋಗು. ನೀವು ಈಗ ಕೊಡ್ರಿ, ಹಿಂದೆಗಡೆ ನಿಮ್ಮ ಮಗ ಕೊಡ್ಲಿಕ್ಕಂದ್ರೆ ನಾ ಏನು ಮಾಡಲಿ? ನಾ ಎಲ್ಲ ಇಸ್ಕೊಂತೀನಿ ಬರಲಿ, ಯಾಕೆ ತಿಳಿ ಕೆಡಿಸ್ಕೊಂತಿ? ಇನ್ನೇನು ಲಗು ಲಗು ಹಂಗೆ ತಯಾರಾಗ. ಸರಿ, ಹಂಗಾದ್ರೆ ನೀವು ಹೋಗಿ ಬ್ಯಾಸ್ಕೆಟ್ ತೊಗೊಂಬರ್ರಿ, ನಾನು ತಯಾರಾಗಿ ಅಂತ. ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದು ಬಿಡ್ರಿ. ಆತ ಇಷ್ಟು ಕೊಂಡ ರೊಕ್ಕ ಅದಾವ. ನಾನು ಇವ್ರಿಗೊಂದು ಜೊತೆ ಅರಿಬಿ, ನನಗೊಂದು ಜೊತೆ ಡ್ರೆಸ್ ತೊಗೊತೀನಿ. ಬರೀ ಹೊಳ ಇವನ್ನ ಹಾಕೊಳೋದನ. ನಾನು ಚೂಡಿದಾರ ತರಿಸ್ತೀನಿ. ಅದು ಇದು ಸ್ಲೀವ್ಲೆಸ್ ಐತ್ಲ ಅಂತ ತರಿಸ್ತೀನಿ. ಎಲ್ಲಿ ತರಬೇಕು? ಬೇಡ, ಆನ್ಲೈನಾಗ ಬುಕ್ ಮಾಡ್ತೀನಿ ತಡಿ. ಈ ರೊಕ್ಕದ ಮ್ಯಾಗ ನಂದು ಅಧಿಕಾರ. ನನ್ನ ಗಂಡಂಕರು ಕೆಳಗಿನ ಬಿಡಂಗಿಲ್ಲ, ಆರಾಮಾಗಿ ಖರ್ಚು ಮಾಡ್ಬೋದು. ಏನು ಮಾಡೋಕು? ಡ್ರೆಸ್ ತರಿಸ್ತೀನಿ. ಮತ್ತು ನಮ್ಮ ಮನೆಯವರಿಗೊಂದು ಡ್ರೆಸ್ ತೊಗೊತೀನಿ. ನನಗೆ ಒಂದು ವಾಚ್ ತೊಗೊತೀನಿ, ಒಂದು ಸ್ಪೆಕ್ಟ್ ತೊಗೋತೀನಿ. ನಾ ಯಾಕೆ ಹಿಂಗೆ ಹಳ್ಳಿಗೆ ಹೋಗಿ ಇರ್ಬೇಕು? ದೇವಿ ಅಂತ ಅಲ್ಲನು, ನೀ ಯಾಕೆ ಹಳ್ಳಿಗೆ ಹೋಗಿ ಗತಿ ಇರ್ತಿಲಿ? ನೀನು ಮಾಡ್ರನ್ನಾಗ ಆಗಂತಿ, ನಾನು ಮಾಡ್ರನ್ನಾಗ ಹಾಕ್ತೀನಿ. ಗಾಗಲ್ ತೊಗೋತೀನಿ ನಾನು. ಬರೀ ಇವ್ರು ಹಳ್ಳಿ ಗತಿ ನಾ ಯಾಕೆ ಇರಬೇಕು? ನಾ ಏನು ಓದಿಲ್ಲನು? ಯವ್ವ, ಈ ರೊಕ್ಕ ನೋಡೋದು ತೆಗೆದಿಡೋದು ಆಗ್ಬಿಟ್ಟತಿ. ಆನ್ಲೈನಾಗ ಬುಕ್ ಮಾಡ್ಬೇಕು. ನನ್ನ ಗೆಳತಿ ಹೇಳಿದ ಕರೆ ಐತಿ. ಈ ವಯಸ್ಸಿನಾಗ ಎಲ್ಲಾರ್ದ ಮುದುಕರಾಗಿಂದ ಅನುಭವಿಸೋದನ? ಇಲ್ಲ, ನಾ ಕೇಳೋದು ಕರೆಕ್ಟ್. ನಾನು ಆನ್ಲೈನಾಗೆಲ್ಲ ಬುಕ್ ಮಾಡ್ತೀನಿ ತಡಿ. ಎಲ್ಲಿಟ್ಟು ಫೋನು? ಸಾಣ ಒಂದಿಟ ನಮ್ಮ ಜಾನವಿನ ಎತ್ಕೊಂತೀಯ? ಅಕ್ಕ, ನಂದು ಓದ್ಕೊಳೋದು ಭಾಳ ಐತಕ್ಕ. ಭಾಳ ತನ ಎತ್ಕೊಳಕ್ಕೆ ಹೋಗೋಣ. ಒಂದು 10-15 ನಿಮಿಷ ಅಟ. ಜಾನವಿದು ಕಿವಿ ಚುಚ್ಚಿಸ್ಬೇಕಾ? ಅದಕ್ಕೆ ಪಂಚ್ ಪಳಾರ ತೊಗೋಬೇಕು. ಮತ್ತು ಏನದು ಒಣ ಕೊಬ್ಬರಿ ತೊಗೋಬೇಕು. ಅವು ಏನೋ ಎಲೆ ಅಡಿಕೆ ಅವನ್ನೆಲ್ಲ ತೊಗೋಬೇಕಂತ. ಅವನ್ನ ಎತ್ತಿಟ್ಕೊತೀನಿ. ಅದಕ್ಕೆ ಈಗ ಒಂದಿಟ್ಟು ಎತ್ಕೊಂಡೆ ಅಂದ್ರೆ ನಾ ಅವನ್ನೆಲ್ಲ ತೊಗೊತೀನಿ. ಮತ್ತು ಆಂಟಿಯವ್ರಿಗೆ ಒಬ್ಬರಿಗೆ ಎಲ್ಲ ಭಾಳ ಆಗುತ್ತೆ. ಅದಕ್ಕೆ ಅವ್ರು ಅಡುಗೆ ಮಾಡಾಕತ್ತಾರ. ದೊಡ್ಡಮ್ಮರು ಇಲ್ಲನ, ಮತ್ತು ಅಮ್ಮರು ಇಲ್ಲನ ಎತ್ಕೊತಿದ್ರಲ್ಲ ಅವರು. ಅತ್ತಿ ಜಳಕಕ್ಕೆ ಹೋಗ್ಯಾಳ, ಇನ್ನು ಅಮ್ಮ ಪೂಜೆ ಮಾಡ್ಕೊಳಕತ್ತಾಳ. ಅದಕ್ಕೆ ಎತ್ಕೋರ. ಅಕ್ಕ, ಆದ್ರೆ ಲಗುನ ಬಂದು ಕರ್ಕೊಂಡು ಹೋಗು. ಯಾಕಂದ್ರೆ ಈಗ ನಂದು ಎಕ್ಸಾಮ್ ಹತ್ರ ಬಂದವಲ್ಲ, ಎಷ್ಟು ಓದಿದ್ರು ಸಾಕಾಗವಲ್ದಕ್ಕ. ನಾನು ಒಂದು ನೌಕರಿ ಹಿಡಿಬೇಕಂತ ಆಸೆ ಐತಿ. ಅದು ನಿನಗೂ ಗೊತ್ತೈತಲ್ಲಕ್ಕ.
ಹೌದೌದು, ನನಗೂ ನಿನ್ ಕಷ್ಟ ಅರ್ಥ ಆಗತ್ತ. ಬಾತ್ ಮಾಡಂಗಿಲ್ಲ ತಗೋ, ಹಾಗೇನು ಆಗಂಗಿಲ್ಲ ತಗೋ. ನೀನು ಆಕಿನ ಮಗ್ಳು ಹಾಕೊಂಡು ಆರಾಮಾಗಿ ಓದಿ, ಏನು ಚಿಂತಿಲ್ಲ. ಬಂಗಾರ ಆಳ್ಬಾರ್ದ, 2 ನಿಮಿಷ ಬರ್ತೀನಿ ಆಯವ. ಈಕೆ ಒಂದೆರಡು ಹಗ್ಗಿಸು, ಮತ್ತು ಈಕಿನ ಒಂದೆರಡು ಅಂಗಿ ಇಟ್ಕೊಂತೀನಿ. ಹೊರಗೆ ಹೋಗ್ಬೇಕಾದ್ರೆ ಒಂದೆರಡು ಇಟ್ಕೊ ಅಂತ ಯಾರ ಅಂಟಿ ಅದ ಅದಕ್ಕೆ. ಆಯ್ತಾಳಕ್ಕ. ಈ ಮನ್ಯಾಗ ನೆಮ್ಮದಿಗಿರಕ್ಕೆ ಆಗಂಗಿಲ್ಲ ನೋಡು. ಮತ್ತು ಈ ಪಿಂಗಿಕಾಯಿ ಒಂದು ತಂದು ನನ್ನ ಕೈ ಕೊಟ್ಟ. ಇದನ್ನ ಗಾದಿ ಮ್ಯಾಗ ಹಾಕಿದ್ನಿ ಅಂದ್ರೆ ಇದು ಗಾದಿ ಮ್ಯಾಗ ಹುಚ್ಚಿ ಹೋಯ್ತೈತಿ. ಬೇಡ, ಇದನ್ನೆಲ್ಲ ಕೆಳಗೆ ಹೋಗಿತೀನಿ. ಇವನ್ನ ಡ್ರೆಸ್ ಆರ್ಡರ್ ಮಾಡಬೇಕಿತ್ತಲ್ಲ, ಹಂಗೆ ಏನು ಒಂದು ವ್ಯಾನಿಟಿ ಬ್ಯಾಗ್ ತೊಗೋತೀನಿ, ಹ್ಯಾಂಡ್ ಬ್ಯಾಗ್ನ. ಅಲ್ಲ, ಇವ್ರ ಜೊತೆ ಸೇರಿ ನಾನು ಒಂಥರ ಹಳ್ಳಿ ಗುಗ್ಗು ಥರ ಆಗ್ಬಿಟ್ಟೀನಿ. ಜೀವನ ಅನ್ನೋದು ಒಂದು ಸತಿ ಬಂದಿರ್ತೈತಿ, ಬಿಂದಾಸ್ ಆಗಿದ್ದು ಹೋಗ್ಬೇಕು. ನಡಿ ಹೇಳು. ನೋಡು, ಆಕೆ ದೇವಿ ಏನೂ ಇರ್ಲಾರ್ದಾಕಿನ ಅಷ್ಟು ದಿಮಾಕ ಮಾಡ್ತಾಳ. ನಂದು ಇಷ್ಟೆಲ್ಲ ಆಸ್ತಿ ಇದ್ದು ಎಲ್ಲ ಇದ್ದು ನಾ ಯಾಕೆ ಮಾಡಬಾರ್ದು? ನಡಿ ಹೇಳು, ಮಾಡ್ತೀನಿ ನಾನು. ಇನ್ನು ಅತ್ತಿಯರ್ನ ರೊಕ್ಕ ಕೇಳಿದ್ರೆ ತಪ್ಪಾಕಿತ್ತ? ಮಾವ್ರನ್ನ ಅತ್ತಿಯರ್ನ ಈ ನಮ್ಮ ಮನೆಯಾರ ನನ್ನ ಕೈಯಾಗ ರೊಕ್ಕ ಕೊಟ್ರ ನಾ ಯಾಕೆ ಬಿಂದಾಸ್ ಆಗಿರಬಾರ್ದು? ಇದು ರೇಟಿಂಗ್ ಕಡಿಮೆ ಐತಲ್ಲ, 3 ಐತೆ ರೇಟಿಂಗ್. ತಡಿ ಮತ್ತೆ ಬೇರೆ ನೋಡ್ತೀನಿ. ಏನು ಟ್ಯಾವ್ 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 ಅಂತ ಬಡ್ಕೊಳಕತ್ತೈತಿ? ಎದು ಕಳ್ತಿ ಜನ ಯಾಕೆ ಹಾಕತ್ತ? ಎಲ್ಲಿ ಹೋಗಿದ್ದಾಳೆ ಈಕಿ ಬಿಟ್ಟು? ಆ ಹುಡುಗಿನ ಜೋಗೆ ಹಾಕಿ ಎಲ್ಲೇ ಹೋದಂಗದ. ತಡಿವಯ್ಯವ್ವ, ಇವ್ ಕೊನೆಯವೂ ಇಲ್ಲ ಹುಡುಗಿ, ಪರ್ಸಲ್ನಾಗನೂ ಇಲ್ಲ, ಎಲ್ಲಿ ಐತೇನ ಹುಡುಗಿ? ಏನು ಹೇಳ್ತತಿ ಹುಡುಗಿ? ಹುಡುಗಿ ಹಂಗ ಬರೀನೆಲ್ಲ ಅದು ಹಂಗ ಹಾಕ್ಯಾರ. ಯವ್ವ ಬಾರ ಬಾರ ನನ್ನ ಕುಸ. ಇರ್ಲಿ ಬಿಡು, ಸುಮ್ಮಗಳ ಬೇಡ. ಸಣ್ಣ ಹುಡುಗಿ ಸ್ಥಳಕತ್ತತಿ ಎತ್ಕೊಳಕ್ಕೆ ಅಂತ ಹಾಳಾಗಿತ್ತು. ಅತ್ತೀರ ನಾನು ನೋಡಿದ್ದಿಲ್ರಿ. ತನ್ನಾಗೇನು ಗಡಿಚಿ ಬೆಳೆದಿದ್ದವನ? ಫೋನ್ ಹಿಡ್ಕೊಂಡು ಕುಂತಿ ಅಳೋದು ಅಲ್ಲಿ ಹಿಂದೆ ಹಿತ್ತಲ್ದ ಕೇಳಕತ್ತತಿ. ಅದಕ್ಕೆ ಎದೆ ಬಿಡ್ಕೊಂಡು ಓಡಿ ಬಂದೆ. ಹುಡುಗಿ ಸ್ಥಳಕತ್ತತಿ ಇಲ್ಲೇ ಮುಂದೆ ಕುತ್ಕೊಂಡು ಫೋನ್ ನೋಡ್ಕೊಂತ ಕುಂತಿ. ತೀರಾ ಮನುಷ್ಯರ ಪಕ್ಕೆ ಗದಿ ಇಲ್ಲ. ಅತ್ತೀರ ಅದು ನಾನು ನೋಡಿರಲಿಲ್ರಿ. ಸಾಲ್ಗಿರಿ, ಆ ಹುಡುಗಿನ ಬರೀ ನೆಲ್ದಾಗ ಹಂಗ ಹಾಕೋಗ್ಯಾನ? ನಿನಗರ ಬುದ್ಧಿ ಬೇಡನ? ತಗೋ ಆ ಹುಡುಗಿನ ರಮಸ. ಆಪವ ಆಳಬೇಡ ಸಮಾಧಾನ ಮಾಡ್ಕೋವ. ಬರೀ ನೆಲ್ದಾಗ ಹಂಗ ಹಾಕಿದಿ ಆ ಎಳೆ ತಂದನ್ನ. ಅದು ಮತ್ತು ಕೊಬ್ಬರಿ ಬೇಕಂದ್ರೆ ಮನ್ಯಾಗ ಕೊಬ್ಬರಿ ಇದ್ದಿದ್ದಿಲ್ಲ, ಅದಕ್ಕೆ ಹೊರಗೆ ಹೋಗಿದ್ದೆ. ಯಾವ ಹುಡುಗರು ಕಾಣ್ತಾವನ ಅವ್ರ ಕೈಲಿ ಕೊಬ್ಬರಿ ತರ್ಸಕ್ಕೆ ರೊಕ್ಕ ಕೊಟ್ರಾತಂತ ಹೋಗಿದ್ದೀನ್ರಿ. ಸಾನಾನ್ ಕೈ ಕೊಟ್ಟು ಹೋಗಿದ್ದೀನ್ರಿ ಎತ್ಕೊರವ ಅಂತೇಳಿ. ಬರೀ ನೆಲ್ಲ ಮಕ್ಕೊಡಿತ್ ನೋಡ ಆ ಹುಡುಗಿ. ತಂಪೇದಿದ್ರೆ ಏನು ಮಾಡ್ತೀರಿ? 1 ಲೀಟರ್ ಖಬರ್ ಐತೆ ನಿಮ್ಗೆ? ಅಲ್ಲ ಸಾನ, ಎತ್ಕೊ ಅಂತ ಕೊಟ್ಟಿದ್ದೆ, ನೀನು ನೆಲಕ್ಕೆ ಹಾಕ್ಬೇಕನ? ಅಕ್ಕ ಬೆಡ್ ಮ್ಯಾಗ ಸುಸ್ಸು ಮಾಡ್ತೈತಿ ಪಾಪು ಅಂತೇಳಿ ಅದಕ್ಕೆ ತಳಗೆ ಹಾಕಿದ್ನಕ್ಕ. ಅಯ್ಯೋ ಬಿಡ್ರಿ, ಹೊಡಿಬೇಡ್ರಿ. ಬಡಿಯೋಂತ ತಪ್ಪು ನಾ ಏನು ಮಾಡಿದ್ದೀನ್ರಿ? ಬಾಯಿ ಮುಚ್ಚ, ಬಾಯಿನ ಹಲ್ಲು ಉದುರ್ಸಿನಿ. ಮಾಣಿಗಡಿ ತಂದು ನಡಮನೆಗೆ ಇಟ್ರಂತ. ಕೂಸು ಹಾಸಿಗೆ ಮ್ಯಾಗ ಹುಚ್ಚಿ ಹೋಯ್ತೈತೆ ಅಂತೇಳಿ ನೆಲಕ್ಕೆ ಹಾಕುದ? ತೀರಾ ಅರು ಬೇಡ, ನೆಲ ತಂಪಿರ್ತೈತೆ ಅನ್ನೋದು ಗೊತ್ತಾಗಿಲ್ಲ. ಅದು ಎಳೆ ಕಳಲು. ನಿನಗ ಹಾಸಿನ ಮುಖ್ಯ ಆತನ? ಆ ಗಾದಿನ ಮುಖ್ಯ ಆತನ ನಿನಗ? ಆ ಖುಷಿಗೆ ಬೆಲೆ ಇಲ್ಲನ? ಆ ಗಾದಿಗೆ ಬೆಲೆ ಇದ್ದಷ್ಟು ಖುಷಿ ಬೆಲೆ ಇಲ್ಲನ? ಖುಷಿಗೆ ಏನು ಕಿನ್ನಾರ ಕತಿ ಹಂಗ? ಅದು ಖಬರ್ ಬೇಡ ನಿನಗ? ಏನು ಮಳ ಮಂಕ ಆಟೋ ಅರು ಇಲ್ಲ ನಿನಗ? ಆಂಟಿಯಾರ ಹೋಗ್ಲಿ ಬಿಡ್ರಿ, ನಂದ ತಪ್ಪಾಗೈತ್ರಿ. ನಾನು ಒಂದು ಬೆಡ್ಶೀಟ್ ಹಾಸಿ ಹಾಕಿ ಹೋಗ್ಬೇಕಿತ್ತು, ನಂದ ತಪ್ಪಾಗೈತ್ ಬಿಡ್ರಿ. ಸುಮ್ಮನೆ ಕೃಷ್ಣ ಏನಿ ಎತ್ಕೋ ಅಂತೇಳಿ ಆಕಿ ನಿನ್ನ ಕೈಯಾಗ ಕೂಸ್ ಕೊಡಕ್ಕೆ ಬಂದ್ಲ, ನನಗೆ ಆಗಂಗಿಲ್ಲ ಅಂತ ಹೇಳ್ಬೇಕಿತ್ತು. ಅದು ಬಿಟ್ಟು ಹ್ಞೂ ಅಂದು ಆ ಎಳೆ ಕಳಲ್ಲನ್ನ ಹಂಗೆ ತಳ ಹೋಗಿದೆಯಲ್ಲ, ನಾಚೆ ಬರಾಕಿಲ್ಲ ನಿನಗೆ? ನಾಳೆ ನೀನು ಹುಟ್ಟಿದ ಕೂಸನು ಹಿಂಗೆ ಹೋಗಿದ್ಯಾನ? ಖುಷಿಗೆ ಏನು ಕಿನ್ನಾರ ಆತಂದ್ರೆ ಯಾರು ಜವಾಬ್ದಾರಿ? ಇದೇನ ಶಾಲೆಗೆ ಹೇಳೋದಲ್ಲ, ಬುಕ್ನಾಗ ಓದೋದಲ್ಲ, ಆಟೋ ಗೊತ್ತಾಗಂಗಿಲ್ಲನ? ಏನು ನಿನಗೇನ ತೀರ ಇಟು ಅರು ಇಲ್ಲನ? ಏನು ಮಳ್ಳ ಮಂಕ ನೀನು? ಲಗ್ನ ಆಗಿ ನೀನು ಹಿಂದಿಲ್ಲ ನಾಳೆ ತಾಯಿ ಆಗೈತಿ, ಒಂದಿಟ್ಟು ಕಲ್ಕೋ. ಹೆಣ್ಣು ಅದಕ್ಕಿಗೆ ಒಂದು ದಯ ದಾಕ್ಷಿಣ್ಯ ನಯ ಅನ್ನೋದಕ್ಕಿರ್ಬೇಕು. ಈಗೇನು ಎಲ್ಲ ನಯ ಅನ್ನೋದಕ್ಕೂ ದಯ ದಾಕ್ಷಿಣ್ಯ ಅಷ್ಟು ಗಂಟು ಕಟ್ಟಿ ಮೂಲ್ಯಾಗ ಹೋದಂಗದಿ. ಅವನ್ನ ಒಂದಿಟ್ಟು ಹಳ್ಳಿ ಅವನ್ನ ಬೆಳೆಸ್ಕೊ. ಆ ಮೂಲ್ಯಾಗ ಗಂಟು ಕಟ್ಟಿ ಹೋಗದೇನ ಅವನು ಹಳ್ಳಿ ಅವನು ತಂದು ಬೆಳೆಸ್ಕೊ. ಕಾಸ ಬಾರಿಗೆ ತಂದು ನಡಮನೆಗೆ ಇಟ್ರಂತ. ಶನಿಕಿದಿ ನಡಿ, ಅಲ್ಲಕ್ಕೆ ನಿನಗ ಬುದ್ಧಿಲ್ಲ. ಯಾಕ ನಿನ್ನೇನು ತರ್ಸ ಅಂತ ಇದ್ನೇನ? ನಾ ಯಾರ ಕೈಲ್ಲ ತರಿಸ್ತಿದ್ನಿಲ್ಲ. ಓಡ್ಯಾಡಿ ಗುಂಡ್ಯಾಡ್ಸಿ ದಗದ ಮಾಡಕ್ ಹೋಗ್ತಾಳ. ಮೊದ್ಲೇಕ ಕೂಸಿನ ಚಂದಗ ಜೋಪಾನ ಮಾಡ್ಕೊಳಕಲ್ಲಿ ಕೃಷ್ಣ ಏನಿ. ನಾ ಏನ್ ಕಿನ್ನಾರ ಆತಂದ್ರೆ ಯಾರು ಹೊಣಿ? ನಡಿ, ಭಾಷಣಕ್ಕಿದಿ ನಡಿಯವ. ಮಾನವೀಯತೆ ಇಲ್ಲ, ಮಾನವೀಯತೆ ಇಲ್ಲಾರ್ದವ್ರ ಕೈಯಾಗ ಕೂಸ್ ಕೊಡಕ್ ಬಂದಾಳ. ಇನ್ನೊಂದ್ಸತಿ ನೋಡಿಲೆ ಕೂಸಿನ ಅವ್ರು ಇವ್ರ ಕೈಯಾಗ ಕೊಡ್ಬೇಕಾದ್ರೆ 10 ಸಲ ಯೋಚನೆ ಮಾಡಕ್ ಕಲಿ. ಹುಡುಗಿಗೆ ಹುಚ್ಚಿ ಹೋದತಿ, ಅದಕ್ಕೆ ಹಸಿ ಆಗೈತಿ, ಒದ್ದಾಡಿ ಅಳಾಕತ್ತತಿ. ಆಕಿ ಫೋನ್ ಹಿಡ್ಕೊಂಡ್ ಕುಂತಾಳ. ಅಯ್ಯ ಹೆತ್ತಾರಿ ಜವಾಬ್ದಾರಿ ಇರ್ಬೇಕ್ರಿ. ಮುಚ್ಚಂದೆ ಬಾಯಿ. ನಾಳೆ ನೀನು ಹೊಡಿತೀಯಲ್ಲ ಆವಾಗ ಗೊತ್ತಾಗುತ್ತ. ಈಗೇನು ಇವನು ಮಾತಾಡಕತ್ತಿಯಲ್ಲ, ಮುಂದೆ ನಿನಗೂ ಬರ್ತತಿ.
ಕಣ್ಣಿಗೆ ಹುಬ್ಬಿಗೆ ದೂರ ಇಲ್ಲ. ನಡಿ ಹೊತ್ತಾತ್ ನಡಿ. ಆ ಹುಡುಗಿಗೆ ಅರಿವಿ ತಗೊಂಡು ಒಯ್ಸಿ ಬೇರೆ ಅರಿವಿ ಹಾಕಿ ಹೋಗು. ನೋಡು ಹುಡುಗಿ ಹಂಗಿ ತೈದು ತಪ್ಪಂಡಾಗೈತಿ.